ಇದನ್ನ ಮಾತ್ರ ಅವಳಿಗೆ ಎಟಕದೇ ಇರೋ ಹೈಟಲ್ಲಾದ್ರೂ ಇಟ್ಬಿಟ್ಟು ನಂಗೇನು ಗೊತ್ತಾ, ಒಂದು ಕ್ಲೂ ಏನು ಅಂದರೆ ಅದನ್ನ ತಗೋಬೇಕಂದ್ರೆ ನೀನು ಸ್ವಲ್ಪ ಚೇರ್ ಹಾಕೋಬೇಕು. ಏನ್ ಫೋಕಸ್ ಮಾಡ್ತಾ ಇದೆಯಾ ಪವಿ? ಕೊಟ್ರೆ ಡಿಚ್ಚಿ ಕೊಟ್ರೆ ಮಗನ್ ಕೂದ್ಲು ಹತ್ರ ಹೋಗ್ಬೇಕು ನಿಂದು. ಚೇರ್ ಹಾಕೋಬೇಕು. ಥ್ಯಾಂಕ್ ಯು ಪವಿ, ನಿಂಗೆ ಖುಷಿ ಆಯ್ತು ಅಂತ ನಂಗೆ. ನಿನ್ಗೆ ಅಂತ ನಾ ತಂದಿರೋದು ಗೊತ್ತಾಯ್ತು. ಥ್ಯಾಂಕ್ಸ್ ಫಾರ್ ದ ಸೆಲೆಬ್ರೇಷನ್. ಹಲೋ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವೀಡಿಯೋ. ಈ ವ್ಲಾಗಲ್ಲಿ ಏನು ವಿಶೇಷ ಅಂದರೆ, ನನಗೆ ಜಸ್ಟ್ ಇವಾಗ ಇನ್ಫಾರ್ಮೇಷನ್ ಬಂದು ಸಂಧ್ಯಾ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ. ಬಿಕಾಸ್ ಯಾಕಂದರೆ ಅವಳಿಗೆ ಮೈಕ್ ಪರ್ಚೇಸ್ ಮಾಡಿ ಕಡೆಯಿಂದಲ್ಲ, ಅದು ತಗೊಂಡು ಹೋಗೋಕೆ ಅಂತ ಬರ್ತಾ ಇದ್ದಾಳೆ. ಈ ಗ್ಯಾಪಲ್ಲೇ ಒಂದು ತೋರಿಸ್ಬೇಕು ನಿಮಗೆ. ಗಾಡಿ ಫುಲ್ ಕ್ಲೀನಿಂಗಲ್ಲಿ, ಮತ್ತು ನೆಲ ಎಲ್ಲ ಫುಲ್ ಕ್ಲೀನ್ ಆಗಿದೆ ನೋಡಿ. ಇದೆಲ್ಲ ನಾಳೆ ಹಬ್ಬ ಇದೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಆಗ್ತಾಯಿತ್ತು. ಇನ್ನೂ ಕಡೆ ಕಾರ್ ಕ್ಲೀನ್ ಆಗ್ತೈತೆ, ಎಲ್ಲ ರೆಡಿ ಆಗ್ತೈತೆ. ಇವಾಗ ನಾನು ಏನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಸಂಜೆಗೆ ಟಾಸ್ಕ್ ಕೊಡ್ತಾಯಿದ್ದೀನಿ. ಅವಳಿಗೆ ಮೈಕ್ನ ಒಂದು ಜಾಗದಲ್ಲಿ ತಿಕ್ಕಿ ಆ ಮೈಕ್ನ ಹುಡ್ಕೋದಕ್ಕೆ ಅಂತ ಒಂದು ಟಾಸ್ಕ್ ಕೊಡ್ತಾಯಿದ್ದೀನಿ. ಇಫ್ ಶಿ ಫೈಂಡ್ಸ್ ಇಟ್ ಗುಡ್, ಇಫ್ ಶಿ ಡೋಂಟ್ ಫೈಂಡ್ಸ್ ಇಟ್ ಅಷ್ಟು ಅವಳಿಗೆ ಮೈಕ್ ಸಿಗಲ್ಲ ಅಂತ ಅರ್ಥ. ಇದು ಆ್ಯಕ್ಚುಲಿ ಮೈಕ್ ಇರೋದು, ಇದು ಸ್ವಲ್ಪ ತೆಗಿಬೇಕ್ರಿ. ಸೊ ಇವಾಗ ಮೈಕ್ ಬಾಕ್ಸ್ ಮಾತ್ರ ರೆಡಿಯಾಗಿದೆ. ಟು ಕನ್ಫ್ಯೂಸ್ ಹರ್, ನಾನು ಇಲ್ಲಿವರೆಗೂ 2 ಮೈಕ್ ತಗೊಂಡಿದ್ದೀನಿ. ಒಂದು ಮೈಕು ಅಲ್ಲಿದೆ, ಇನ್ನೊಂದು ಎತ್ತಿಕ್ಕಿದ್ದೀನಿ. ಸೊ ಅದನ್ನು 1-2 ಜಾಗದಲ್ಲಿ ಇಟ್ಬಿಟ್ಟು ಇದನ್ನು ಮಾತ್ರ ಅವಳಿಗೆ ಎಟಕದೇ ಇರೋ ಹೈಟಲ್ಲಾದ್ರೂ ಇಟ್ಬಿಟ್ಟು ಹುಡ್ಕೋಕ್ಕೆ ಅಂತ ಹೇಳಬೇಕು. ಏನಂದ್ರೆ ಇದಕ್ಕೆ ಮೈಕ್ ಹಂಟಿಂಗ್. ಸಂಜೆಗೆ ರೀಚ್ ಆಗದೆ ಇರೋ ಜಾಗ ಅಂದರೆ ಸ್ವಲ್ಪ ಹೈಟ್ ಆಗಿದೆ. ಸೊ ಈ ಕಡೆ ಐಟಮ್ನ ಇಟ್ಬಿಟ್ಟು ಸಂಜೆ ಹುಡ್ಕೋಕ್ಕೆ ಅಂತ ಹೇಳಬೇಕು. ಕಾಣಿಸ್ತೈತಾ ಮೈಕು? ಅಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಪಕ್ಕ ಬರ್ತಾಳೆ, ಅದು ಕ್ಲಿಯರ್. ಇವಾಗ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ನಲ್ಲ, ಟು ಕನ್ಫ್ಯೂಸ್ ಅಂತ ಹೇಳಿದ್ನಲ್ಲ, ಅದೊಂದು ಮೈಕ್ ಬಾಕ್ಸು, ನನ್ನ ಕೈಲಿರೋದೊಂದು ಮೈಕ್ ಬಾಕ್ಸು. ಯಾಕೋ ಪವಿತ್ರ ವಾಯ್ಸ್ ಕೇಳಿಸ್ತಿರುತ್ತೆ ಇದನ್ನು. ಇಲ್ಲ ಇದು ಆಂಟಿ. ಇದು ಬೇಕಾದರೆ ಇಲ್ಲಿಕ್ಕಿರ್ತೀನಿ. ಇದೆಲ್ಲಿದ್ರೂ ಕೂಡ ಪ್ರಾಬ್ಲಮ್, ಈಸಿಯಾಗಿ ಸಿಕ್ಬಿಡುತ್ತೆ. ಅಂದರೆ ಈಸಿಯಾಗಿ ಕನ್ಫರ್ಮ್ ಆಗಿಬಿಡುತ್ತೆ ಇದೇ ಇಲ್ಲ ಅಂದ್ಬಿಟ್ಟು. ಇದನ್ನು ಫ್ಯಾನಿಂದ ಹಾಕಿರ್ತೀನಿ. ಗೈಸ್, ಸೀನಲ್ಲಿ ಸಿತಾರು ಪವಿತ್ರ ಒಬ್ಳೆ ಬಂದವಳೆ ಫಾರ್ ಆಫರು. ಪವಿ ಎಲ್ಲ ಹೇಳು ಅಕ್ಕ, ಎಲ್ಲಿ ಪವಿತ್ರ? ಪವಿತ್ರ ಅಕ್ಕ ಬಂದಿದ್ದಾಳೆ ಅಂದ ಅಣ್ಣ. ಓಕೆ, ಇನ್ನೂ ಬಂದಿಲ್ಲ. A few moments later. ಫೈನಲಿ ಗೈಸ್, ನಾನು ಯಾರಿಗ ವೆಯ್ಟ್ ಮಾಡ್ತಾ ಇದ್ದೆ, ಇಲ್ಲಿ ಯಾರೋ ಬಂದ್ಬಿಟ್ಟವ್ರೆ. ಎಲ್ಲಿ ನಿಮ್ಮ ಅಕ್ಕ? ಯಾಕೆ ಬಂದಿಲ್ಲ? ಒಬ್ಳೆ ಬಂದ? ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ನೀನೇ ಮಾಡಬೇಕು. ಮೈಕಾ ಸರಿ ಕೊಡ್ತೀನಿ, ಈಗ ಒಂದು ಟಾಸ್ಕ್ ಕೊಟ್ಬಿಟ್ಟು ಗೆದ್ರೆ ಮೈಕ್ ಕೊಡ್ತೀನಿ. ಓಕೆನಾ? ಟಾಸ್ಕ್ ಏನು ಅಂದ್ರೆ, ಮೈಕು ಮನೇಲಿ ಕೆಲಸ ಮುಗಿಸ್ಕೊಂಡು ಹೋಗಲ್ಲಿ. ಟಾಸ್ಕ್ ಏನು ಅಂದ್ರೆ ಮನೆಯಲ್ಲಿ 3 ಮೈಕ್ ಬಾಕ್ಸ್ ಇದೆ. ಆ 3 ಮೈಕ್ ಬಾಕ್ಸ್ ಅಲ್ಲಿ ಒಂದು ಮೈಕ್ ಬಾಕ್ಸ್ ನಿಮ್ಮ ಅಕ್ಕಂದು ಹುಡುಕು. ಯಾಕಂದ್ರೆ ಆ ಒಂದು ಹೊಸದು. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿ? ನಿನ್ನ ಇಷ್ಟ, ಸ್ಟಾರ್ಟ್ ಮಾಡು. ಈ ಬಿಲ್ಡಿಂಗ್ ಒಂದು, ಕಿಚನ್ 2, ಈ ರೂಮ್ 3, ಹಾಲು ಕಿಚನು ರೂಮ್ ಅಷ್ಟೇ. ಅಷ್ಟರಲ್ಲಿ ಹುಡುಕೋ, ಸಿಗುತ್ತೆ ನಿಮಗೆ. ನಂಗೇನು ಗೊತ್ತಾ? ಇಲ್ಲ, ಹಂಟು ಟೂರ್ ಮಾಡ್ತಾ ಇದೀನಿ. ಸೂಪರ್ ಪವಿ, ಚೆನ್ನಾಗಿ ತಲೆ ಓಡಿಸ್ತಾ ಇದೆಯಾ. ಈ ಥರ ತಲೆ ಓಡಿಸ್ತೀಯ ಅಂದರೆ ಮೊದಲೇ ಗೊತ್ತಿದ್ರೆ ಪಕ್ಕ ಈ ಕಡೆ ಎಲ್ಲ ಇಕ್ಬಿಡ್ತಾ ಇದ್ದೆ ನಾನು.
ನಂಬಲ್ಲ. ಆಲ್ರೆಡಿ ಎತ್ತಿಕ್ಬಿಟ್ಟೆ ನಿಂಗೆ ಬರ್ತೀಯ ಅಂತ ಯಾವಾಗ ಮ್ಯಾಟ್ರ್ ಗೊತ್ತಾಯ್ತು ಆವಾಗ ಎತ್ತಿಕ್ಬಿಟ್ಟೆ ನಾನು. ನನ್ನ ಹೈಟ್ ಆಗಲ್ಲ ಅಲ್ಲಿ. ಬೇಕಾದ್ರೆ ಚೇರ್ ಬೆಳೆಸ್ಕೋ. ಇಲ್ಲ ಅನ್ಸಿದ್ದೆ. ಓಕೆ ಬೇರೆ ಟ್ರೈ ಮಾಡುವ. ಸುಸ್ತಾಯ್ತಾ? ಅಲ್ಲಿಂದ ಬಂದಲ್ಲ. ನೀರ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ. ತಗೊಬ್ಬವೆ ನಿನ್ ಸೈಜ್ ನಿನ್ಗೆ ಬೇಕಾದಷ್ಟು ನಿನ್ ದಹ ತೀರೋಷ್ಟು ನೀರು ಕೊಟ್ಟಿನಿ. ಕ್ಲೂ ಕೊಡಲ್ವಾ ನಿಮ್ ಕಡೆ? ಸರಿ, ಒಂದು ಕ್ಲೂ ಏನು ಅಂದ್ರೆ ಅದನ್ನ ತಗೋಬೇಕಾದ್ರೆ ನೀನು ಸ್ವಲ್ಪ ಚೇರ್ ಹಾಕೋಬೇಕು. ಮತ್ತೆ ಅಲ್ಲಲ್ಲಲ್ಲ ಹುಡ್ಕೋ, ಚೇರ್ ಇಲ್ಲೆಲ್ಲ ಇರ್ತದೆ. बात तो सही है. ಚೇರ್ನಿಂದ ಹುಡ್ಕೋದು ನಾನು. ಸಿಕ್ತಾ? ಏನಿಲ್ಲ ಭವಿತ. ಪರವಾಗಿಲ್ಲ ಪವಿ, ಪರವಾಗಿಲ್ಲ. ನಾನು ಈ ತರ ಎಲ್ಲ ಆಡ್ತೀನಿ ಅಂತ ಅನ್ಸುತ್ತೆ ನಿಂಗೆ. ಇದ್ರಲ್ಲಿ ಸ್ಟೀಪ್ ಆಗಿಲ್ಲ ಎತ್ತಿಕ್ತೀನಿ ಅನ್ಬಿಟ್ಟು. ಪವಿತ್ರ ಪವಿತ್ರ ಬೇಡ, ಅಲ್ಲಿಲ್ಲ ಬಿಡು. ಎತ್ತಕ್ಕೆ ಹೋಗಿ ಅದು ಉದ್ರೋಗಿ ಎಲ್ಲ ನಂತರ ಮೇಲೆ ಬರ್ತದೆ. ಅಲ್ಲಿಲ್ಲ ಬಿಡು. ಹುಡುಕು ಪವಿ, ಸಿಂಪಲ್ ಆಗಿ ಕೊಟ್ಬಿಡಕ್ಕೆ. ಹುಷಾರ್. ಪರವಾಗಿಲ್ಲ ಪವಿತ್ರ. ಈ ಸ್ಟ್ರಾಟಜಿನ ಅವೆಲ್ಲ ಯಾಕೆ ಹೇಳ್ತೀನಿ, ನೀನ್ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ತಾ ಇದೀಯ. ನಿಂಗೆ ಸಿಗೋ ಜಾಗದಲ್ಲಿ ಸಿಗುತ್ತೆ, ಆ ಕಡೆ ಕರೆಕ್ಟ್ ಆಗಿ ಹುಡುಕ್ಬೇಕಷ್ಟೇ. Oh my god, you go so high. Yeah, I so go high. ಪಾಪ ನಾನು ಬಿದ್ರೆ ಪಾಪ. ಕಾರಣ ನಾನು ಇದನ್ನೇ ಫೋನ್ ಇಸ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ. ಅದು ಮಾಡಲ್ಲ ನೀನು. ನನ್ನ ಕಡೆ ಇಲ್ಲ, ಒಳ್ಳೆ ಕಂಟೆಂಟ್ ಪವಿತ್ರ. ನಿನ್ಗಿದ್ರು ಕೂಡ ಪವಿತ್ರ ಹತ್ತಕ್ಕೆ ಹೋಗಿ ಕೇಡೆ ಬಿದ್ದು ತಲೆ ಹೊಡ್ಕೊಂಡು ಅಂತಿದ್ರೆ ಜನ ಎಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ ಗೊತ್ತಾ, ಏನಾಯ್ತು ಅಂತ ನೋಡಕ್ಕೆ. ಸರಿ ಬಿಡು ಪಾಪ. ಅಡುಗೆ ಮೇಲೆ ತುಂಬಾ ಎಫರ್ಟ್ ಹಾಕಿದ್ಯಾ. ಆ ಕಡೆ ಎಲ್ಲ ಹುಡುಕ್ದ. ಅದು ಮುಚ್ಚೋದನ್ನ ಹೇಳ್ತೀನಿ. ಹೈಟ್ ಪ್ರಾಬ್ಲಮ್ಸ್. ಓಕೆ, ಸೊ ನೀವು ಒಂದು ಹಿಂಟ್, ಇನ್ನೊಂದು ಸೆಕೆಂಡ್ ಹಿಂಟ್ ಕೊಡ್ತಾ ಇದ್ದೀನಿ. ನಾನು ಚೇರ್ ಹಾಕೊಳ್ಬೇಕು ಅಂತ ಹೇಳಿದ್ನಲ್ಲ ಪವಿ. ನಾನು ಹಂಗೆ ಹೇಳಿಲ್ಲ. ಒಂದು ಹಿಂಟ್ ಏನು ಅಂದ್ರೆ, ಅದು ನಿಮಗೆ ಯಾವ ಜಾಗದಲ್ಲಿ ಹುಡುಕ್ದು ಆ ಜಾಗದಲ್ಲಿ ಇಲ್ಲ. ನೆಕ್ಸ್ಟ್ ಸರಿ, ನೆಕ್ಸ್ಟ್ ಹಿಂಟ್ ಏನು ಅಂದ್ರೆ, ಅದು ಕಿಚನ್ ಅಲ್ಲೂ ಇಲ್ಲ. ಸರಿ, ಸರ್ಚ್ ಮಾಡು. ಒಂದು ಹಿಂಟ್ ಕೊಟ್ಟಿನಲ್ಲ, ತಗೋ. ಚೇರ್ ಇಲ್ಲದೆ ನಮ್ಮ ರೂಮ್ ಅದೇ. ಹುಡುಕು ಸಿಗ್ತದೆ. ಇಯರ್ಬಡ್ಸು. ಪರವಾಗಿಲ್ಲ, ಅದಾಗಲೇ ಮೈಕು ಅಲ್ಲೇ ಇತ್ತು. 3 ಮೈಕಲ್ಲಿ 1 ಮೈಕ್ ಅಲ್ಲಿ ಇತ್ತು, ಇನ್ನೊಂದು ಮೈಕ್ ಆ ಕಡೆ ಎಲ್ಲೋ ಇತ್ತು. ಪವಿತ್ರ, ನಿಂಗೆ ಆಗಲ್ವೇ? ಕಿತ್ತೋಗ್ಬಿಡುತ್ತೆ. ಅಂದರೆ ಹೇಳೋಕ್ಕಾಗಲ್ಲ, ಆದರೆ ನಿಂಗೆ ಅದನ್ನ ಎಳೆಯೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನೋಡು ಬ್ರೇಕ್ ಆಗಿ ಕುತ್ಕೊಂಡ್ಬಿಟ್ಟೈತೆ. ಎಳಿಬೇಕಂದ್ರೆ ಮನುಷ್ಯನ ಮೇಲೆ ಇದ್ಬೇಕು. ಸೂಪರ್ ಪವಿತ್ರ, ಕಾಣಿಸ್ತಾ? ಇಲ್ಲ. ಒಳ್ಳೇದಾಗ್ಲಿ. ಎದೊಳ್ಳು. ಅಂದ್ರೆ ರೂಮ್ ಒಂದೇ ಅಲ್ಲ, ನೀನು ಹಾಲ್ ಕೂಡ ಹುಡುಕ್ಬೋದಾಗಿತ್ತು. ಕಿಚನ್ ಒಂದಿಲ್ಲ ಅಂತ ಗೊತ್ತಾಯ್ತು ನಿಂಗೆ. ಓ ಮೈ ಗಾಡ್. ಏನೂ ಇಲ್ವಾ ಇದರಲ್ಲಿ? ನಂಬಲ್ಲ. ಶಟ್ ಗೈಸ್, ಸಿಕ್ತಾ?
ಕಮಾನ್ ಪವಿ ಕಮಾನ್, ನಿನ್ ತಲೆ ಬಳಸು. ಆಗ್ಲೇ ನೀವು ಒಂದು ಪಾಯಿಂಟ್ ಕೊಟ್ಟಿದ್ದೆ, ಹಿಂಟ್ ಕೊಟ್ಟಿದ್ದೆ, ತಗೋ. ಈ ಕಡೆ ಇಲ್ಲಿ 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 ಐ ಮೀನ್ ಇನ್ನು ನೀನು ಹಾಲ್ ಹುಡುಕಿಲ್ಲ. ಇನ್ನೊಂದು ಹಿಂಟ್ ಕೊಡ್ಲಾ? ಹಾಲಲ್ಲಿದೆ. ನೀನು ಹಾಲಲ್ಲಿ ಹುಡ್ಕೊಂಡ್ಮೇಲೆ ಹೇಳ್ತೀನಿ. ಇದೆ ಹಾಲ್, ಇದೆ ಹಾಲ್. ನನ್ನ ಬ್ಯಾಗಲ್ಲಿ ಒಂದಿತ್ತು, ಯಾರಿಗೋ ಕೊಟ್ಟೆ ನೆನ್ನೆ, ಸೊ ಅಲ್ಲಿಲ್ಲ. ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ವಾ? ಗನ್ನೆಲ್ಲ ತೋರಿಸ್ಬೇಡ, ಯೂಟ್ಯೂಬ್ ಆಮೇಲೆ ನನ್ನ ವಿಡಿಯೋ ಬ್ಲಾಕ್ ಮಾಡ್ತಾರೆ. ಗನ್ನೆಲ್ಲ ತೋರಿಸಿ ಮಕ್ಳಿಗೆ ಅಂದ್ಬಿಟ್ಟು. ಮೈಕು ಈ ಥರ ಇರುತ್ತೆ, ಹೊಸದು ಬಾಕ್ಸಲ್ಲಿ ಇರ್ತದೆ ಅದೇ ಥರದ್ದು. ಓಪನ್ ಮಾಡೋದು ಅದು ನನ್ನ ಹಳೆ ಮೈಕು, ಡ್ಯಾಮೇಜ್ ಆಗಿರೋ ಮೈಕು. ಇದಲ್ಲ, ಪರವಾಗಿಲ್ಲ, ಆದರೆ ಅದಲ್ಲ, ಅದು ಅಲ್ಲ, ಅದು ಕ್ಯಾಮ್ರಾ. ಅದು ಪವಿತ್ರ, ನೈಸ್ ಟ್ರೈ, ಬಟ್ ಟ್ರೈ ಅನದರ್ ಸೈಡ್. ಈ ಹಾಲ್ ಅಂದ್ರೆ ಎಲ್ಲ ಇನ್ಕ್ಲೂಡ್ ಆಗೈತಿ ಈ ಕಡೆ. ಅಯ್ಯೋ ಮಿಸ್ ಆಗೋಯ್ತು. ಸರಿ, ಇನ್ನೊಂದು ಕ್ಲೂ ಕೊಡ್ಲಾ? ಅದ್ರ ಒಳಗಡೆ ಇದ್ರೂ ಇರ್ಬೋದು. ಇದ್ರ ಒಳಗಡೆ ಅಂದ್ರೆ ಒಳಗಡೆ ಅಲ್ಲ, ಇದ್ರ ಒಳಗಡೆ ಇದ್ರೂ ಇರ್ಬೋದು ಒಂದೇ. ಅದು ನೀನು ಹುಡುಕು, ಹೆಂಗಿರುಕು ಅಂದ್ರೆ. ನನ್ನ ಲೈಫ್ ಅಚೀವ್ಮೆಂಟ್ಗಳು ಗೈಸ್ ಇವೆಲ್ಲ. ಆದ್ರೂ ಹುಷಾರು, ಹೆಂಗ್ ಓಪನ್ ಮಾಡ್ತೀವಿ ಹಂಗೆ ಇಕ್ಬೇಕು ನೀನು. ಬೆನ್ನು ಒಳ್ಳೆ ಸಪೋರ್ಟು ಸಿಕ್ತಾ? ಏನು ಅನ್ನಲ್ಲ, ಇದ್ರ ಒಳಗಡೆ ಇದ್ರೂ ಇರ್ಬೋದು. ಅಂದರೆ 50% ಚಾನ್ಸ್ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಆಕ್ಚುಲಿ ನಿನ್ ತಪ್ಪಲ್ಲ ಸಂಜೆ. ಪವಿತ್ರ ಸಂಜೆ ಬರ್ಬೇಕಾಗಿತ್ತು, ಸಂಜೆ ಬರಲು ನೀನ್ ಲಾಕ್ ಆಗ್ಬಿಟ್ಟಿದ್ಯಾ. ದಟ್ ಈಸ್ ನಾಟ್ ಮೈಕ್ ಯಾ. ಓ ಯು ಟ್ರೈ. ಅದು ಆಫ್ ಆಗದ್ ಬಿಡು. ನೀನು ಇಷ್ಟೊಂದು ಒದ್ದಾಡೋದೆಲ್ಲ ನೋಡ್ತಾ ಇದ್ರೆ ನನಗೆ ಗೊತ್ತಾಗುತ್ತೆ. ನೀನು ಒನ್ ಟೈಮಲ್ಲಿ ಪ್ರೆಸ್ ಮೀಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಬಿಡು. ನೀನು ಇಷ್ಟೊಂದೆಲ್ಲ ಕೆಲಸ ಮಾಡೋದು ನೋಡ್ತಾ ಇದ್ರೆ ನೀವೊಂದು ಹಿಂಟ್ ಕೊಡೋಣ ಅನ್ಸುತ್ತೆ. ಇದರಲ್ಲೂ ಇಲ್ಲ. ಸರಿ, ಒಂದು ಲಾಸ್ಟ್ ಸೆಕೆಂಡ್ ಹಿಂಟ್ ಕೊಡ್ತೀನಿ. ಅದಾದ್ಮೇಲೆ ಲಾಸ್ಟ್ ಹಿಂಟು ನಿಂಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಲಾಸ್ಟ್ ಸೆಕೆಂಡ್ ಹಿಂಟ್ ಬಂದು ಆ ಏರಿಯಾದಲ್ಲಿ ಹುಡ್ಕೊ. ಅದಿನ್ನೂ ವಾಷಿಂಗ್ ಮಿಷಿನ್ ಆನ್ ಆಗಿಲ್ಲ ಅಲ್ಲ, ಇದ್ರೂ ಇರ್ಬೋದೇನೋ. ಸಿಕ್ಕಿಲ್ವಾ? ಗುಡ್ ಗರ್ಲ್, ಗುಡ್ ಗರ್ಲ್. ಸರಿ ಬಿಡು, ನಾನು ಈ ಸತಿ ಹೇಳಿದ ಪಕ್ಕ ಕಾಣಿಸುತ್ತೆ ನಿಂಗೆ. ಹುಡ್ಕೋ ಜಾಗದಲ್ಲಿ ಹುಡುಕಿದ್ರೆ ಎಲ್ಲ ಕಾಣಿಸುತ್ತೆ. ಇದು ನಾನು ಇದನ್ನ ಅಂತ ಹೇಳ್ತಾರೆ. ನಾನು ಹುಡ್ಕೋ ಜಾಗ ಅಂದ್ರೆ ಇಷ್ಟನ್ನು ಹೇಳಿದ್ ನಾನು. ಚೆಕ್ ಮಾಡು, ಟೇಬಲ್ ತಗೋ, ಓಪನ್ ಮಾಡು, ತೆಗಿ. ನಂಗೇನು ಹೇಳಿ ನೀನು 3ರಲ್ಲಿ. ಅಯ್ಯೋ 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 ಅಯ್ಯೋ, ಧೂಳಾದ್ರೆ ನೀನ್ ಕ್ಲೀನ್ ಮಾಡ್ತೀಯಾ? ಇದು ಹೊಸ ಥರ ಆಯ್ತಾ? ಹೊಸದು ಫುಲ್ ಪ್ಯಾಕ್ ಆಗಿರುತ್ತೆ. ಒಳಗೆ ನೋಡು, ನಾನೇನು ಚೆಕ್ ಮಾಡೋಕ್ಕಾರ ತೆಗ್ದಿರ್ಬೋದು. ಆಯ್ತಾ ಬಾಕ್ಸ್? ಅಯ್ಯೋ ಹಂಗಾರೆ ಇದಲ್ಲ, ಮೇಲ್ಗಡೆ ಇಲ್ಲೇ ಒಂದು ಬಾಕ್ಸ್ ಬರುತ್ತೆ. ಸಾರಿ ಪವಿ, ಯು ಮಿಸ್ಡ್ ಇಟ್. ಎಲ್ಲ ಸೇರ್ಸ್ ಒಂದೇ ಕಡೆ ಕೀ. ನಾನು ಪ್ಯಾಕ್ ಆಗಿಲ್ಲ, ಪ್ಯಾಕ್ ಹಾಕಿ ಇನ್ನೂ ಬಿಟ್ಟು ಇನ್ನೂ ಸೆಕೆಂಡ್ರಿ ಅದು. ಆಯ್ತಾ, ಅದು ನೀನು ಹುಡುಕಿದ್ಮೇಲೆ ಹೇಳ್ತೀನಿ.
ಅಲ್ಲಪ್ಪ ಇವಾಗ ಇದು ಬಾಕ್ಸ್ ಇಷ್ಟಿರುತ್ತಾ? ಹಾಂ ಅಷ್ಟೇ ಬಾಕ್ಸ್ ಅಷ್ಟೇ. ಗಾಯ್ಸ್ ವರ್ಷಿತಾ ಪವಿತ್ರ ಒಂದು ಹುಡುಕಿದ್ದಾಳೆ. ಸೂಪರ್. ನೆಕ್ಸ್ಟು ದೇವ್ರ ಮನೆಲ್ಲ ಇಕ್ಕಲ್ಲ ನಾನು. ನಾನು ಸ್ನಾನ ಮಾಡೋದು ದೇವ್ರ ಮನೇಲಿ ಇಕ್ಕಕ್ಕೆ ಹೋಗಲ್ಲ. ಸುಮ್ಮನೆ ಆ ವಿಷಯದಲ್ಲ ಆಟ ಆಡಕ್ಕೆ ಹೋಗಲ್ಲ ನಾನು. ಆಕ್ಚುಲಿ ಇವಳು ಇಂಡೈರೆಕ್ಟ್ ಆಗಿ ನಮ್ಮ ಮನೆಯ ಟೂರ್ ಮಾಡ್ತಾ ಇದ್ದಾಳೆ. ಸೆಮಿ ಹಾಫ್ ಹೋಮ್ ಟೂರ್ ಮಾಡ್ತಾ ಇದ್ದಾಳೆ. ಆದ್ರೆ ಆ ಹೋಮ್ ಟೂರ್ ಅಲ್ಲಿ ಯಾವ್ದು ಏನು ಅಂತ ಏನು ಹೇಳ್ತಾ ಇಲ್ಲ ಅಷ್ಟೇ. ಕಾಣಿಸಿಲ್ಲ ಪವಿ? ಆಚೆ ಎಲ್ಲ ಇಕ್ಕಿಲ್ಲಪ್ಪ, ಮನೆ ಒಳಗಡೆನೆ. ಸರಿ ಹೇಳ, ಒಂದು ನಿಂತ್ಕೊಡ್ಲಾ? ಮಾಡಿಲ್ಲ, ಒಂದು ನಿಂತ್ಕೊಡ್ಲಾ? ನೀ ಇಷ್ಟು ಸುತ್ತಾಡ್ದಲ್ಲ, ಇಷ್ಟು ಸುತ್ತಾಡೋ ಗ್ಯಾಪಲ್ಲಿ ಒಂದು ಜಾಗದಲ್ಲಿ ಐತಿ. ಇಷ್ಟು ಸುತ್ತಾಡಿರೋ ಜಾಗದಲ್ಲಿ ಒಂದಿದೆ. ಆ ಕಡೆ ಕೆಳಗಡೆ ಇರ್ಬೇಕು ನೋಡು, ಇದ್ರೂ ಇರ್ಬೋದು ನೋಡೋಕೆ. ಪರವಾಗಿಲ್ಲ ಪವಿ, ಒಳ್ಳೆ ಐಟಮ್ ಕೊಟ್ಟಿಯಾ. ನಾನು ಹೇಳ್ತಾ ಇದ್ದೀನಿ, ನೀನು ಇಷ್ಟೊತ್ತು ರೌಂಡ್ ಹಾಕಿದ್ದಲ್ಲ, ಇಷ್ಟು ರೌಂಡ್ ಹಾಕಿರೋ ಜಾಗದಲ್ಲಿ ಒಂದು ಜಾಗದಲ್ಲಿ ಇದೆ. ನೀವು ಆಲ್ರೆಡಿ ನೋಡಿರೋ ಜಾಗದಲ್ಲಿ ಇದೆ. ನೀನು ನೋಡಿದ್ಯಾ? ನೀನು ನೆನಪಾಗ್ತಾ ಇಲ್ಲ, ನೀನು ಕರೆಕ್ಟಾಗಿ ಫೋಕಸ್ ಮಾಡಿಲ್ಲ. ಆ ಜಾಗದಲ್ಲ, ಈ ಜಾಗದಲ್ಲಿ, ಈ ಕಡೆ ಆ ಕಡೆ ಎರಡು ಜಾಗದಲ್ಲಿ ಒಂದ್ರಲ್ಲದೆ. ಅಯ್ಯಯ್ಯೋ ಪವಿತ್ರ, ನೋಡು ಹಿಂಗ್ ಡೋರ್ ತೆಗೆದ್ಮೇಲೆ ಹಿಂಗ್ ಮುಚ್ಚಿಲ್ಲ ಅಂದ್ರೆ ನಿಂಗೆ ಎತ್ತನ ತಗ್ಲೋದು. ಆಗ್ತಾ ಇಲ್ಲ ಹುಡ್ಕಕ್ಕೆ. ಇನ್ನೊಂದು ಕೀ ಹಿಂಟ್ ಏನು ಅಂದ್ರೆ, ನೀನು ಫೋಕಸ್ ಮಾಡಿದ್ರು ಕಾಣಿಸುತ್ತೆ, ಝೂಮ್ ಹಾಕಿದ್ರು ಕಾಣಿಸುತ್ತೆ. ಈ ಕಡೆ ಆಚೆ ಎರಡು ಜಾಗದಲ್ಲಿ. ಗೈಸ್ ಆಕ್ಚುಲಿ ಹಂಗಿರ್ ಮಿಸ್ಟೇಕ್ ಮಾಡ್ಕೋಬೇಡಿ. ಇದು ಬಾಂಡ್ಲಿ ಅಂತಲ್ಲ, ಇದು ಕ್ರಾಪ್ ತಗೊಂಡಿರೋದು. ಕಾಣಿಸ್ತಿದೆ ಕಣ, ಅದಕ್ಕೆ ಹೇಳ್ದೆ ಪಾಪ ಡಿಸ್ಕ್ರಿಪ್ಷನ್ ಕೊಡೋದು ಬೇಡ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಝೂಮ್ ಆಗ್ತಾ ಚೆನ್ನಾಗಿ ಝೂಮ್ ಕಾಣಿಸಿದ್ರೆ ನಾನು ಹೇಳು. ಹೌದು ಹೇಳ್ತೀನಿ. ಕಾಣಿಸ್ಬೇಕಲ್ಲ. ಟೈಮ್ ವೇಸ್ಟ್ ಮಾಡಬೇಡಿ. ಏನು ಹಂಗೆ ಡೈರೆಕ್ಟ್ ಇಟ್ಟಿದ್ಯಾ ನೀನು? ನಮ್ಗೆ ಕಾಣಿಸುತ್ತೆ ಡೈರೆಕ್ಟ್. ಇಲ್ಲೇ ಇಕ್ಕಿದ್ದೀನಿ ಅಂತ ಎಲ್ಲಿ ಹೇಳ್ತೇನೆ ನಾನು? ಇಲ್ಲೇ ಇರ್ಬೋದು, ಅಲ್ಲೂ ಇರ್ಬೋದು. ಯಾಕೆ ಜನ ಹಿಂಗೆ ಅಂತ ಕೊಡ್ತಾರ ನಮಗೆ? ಓಕೆ, ಮಿಸ್ ಆಗೋಯ್ತಾ? ಇನ್ನೊಂದು ಸ್ಯಾಮ್ಸಂಗ್ ಫೀಚರ್ ಏನು ಗೊತ್ತಾ? ಇದರಲ್ಲಿ ಫ್ಲಾಶ್ ಆನ್ ಮಾಡ್ಬಿಟ್ಟು ನೀನು ಇದನ್ನು ನೋಡ್ತಾ ಇದ್ರೆ 1 ಮಿನಿಟ್ ಆದ್ಮೇಲೆ ಆ ಕಡೆ ಈ ಕಡೆ ನೋಡಿದ್ರು ಕೂಡ ವೈಟ್ ಸ್ಪಾಟ್ ಹಂಗೆ ಬಂದ್ಬಿಡುತ್ತೆ. ನೀನು ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀನು ಕರೆಕ್ಟಾಗಿ ನೋಡೋ ಕಡೆ ನೋಡಿದ್ರು ಅದು ನಿಂಗೆ ಕಾಣಿಸಿರಲ್ಲ. ಇಷ್ಟೊಂದು ಹಿಂಟ್ ಕೊಡ್ತಾ ಇದೀನಿ, ಸರಿ ಬಿಡು. ಆ ಜಾಗದಲ್ಲ, ಇದೇ ಜಾಗದಲ್ಲಿ ಐತೆ. ಕರೆಕ್ಟಾಗಿ ಝೂಮ್ ಹಾಕು. ಇವಾಗೆಲ್ಲ ವೈಟ್ ಸ್ಪಾಟ್ ಕಾಣಿಸ್ತಿದೆ, ನಿಂಗೆಲ್ಲ ಫೋಕಸ್ ಮಾಡಿದ್ರೆ ಕಾಣಿಸ್ತಲ್ಲ. ಹಂಗಾರೆ ಇವಾಗ ಝೂಮ್ ಆಗಿ ಕಾಣಿಸುತ್ತೆ. ಅಯ್ಯೋ ಸರಿ ಬಿಡು, ಬೇಗ. ಹುಡುಕು ಬರೀ ಸಿಗ್ತಾ? ಸಿಗಲ್ಲ, ಆ ಕಡೆ ಇದ್ರಲ್ಲ ಸಿಗಕ್ಕೆ. ನೀನೇ ಬೇಕಾಗಿತ್ತ ಅಂದ್ರೆ ನೀನೇನ್ ಹೇಳ್ತಾ ಇರೋದು? ಇವಾಗ ಅದೇನ್ ಕಾಣಿಸ್ತಾ ಹಂಗೆ ಓಪನ್ ಇಲ್ಲೇ ಎಲ್ಲ ಇಕ್ಕಿದ್ಯಾ? ಅಲ್ಲಿ ನೋಡಿ, ಚೆನ್ನಾಗಿ ಫೋಕಸ್ ಮಾಡಿ. ಇಲ್ಲೇ ಎಲ್ಲ ಇರ್ತದೆ. ಅಂದ್ರೆ ಈ ಬಾಕ್ಸ್ ಕೊಟ್ಟಿದೆ, ಅದ್ರೊಳಗಡೆ ಆ ಬಾಕ್ಸೇ ಇರ್ತದೆ. ಬಾಕ್ಸ್ ಇರುತ್ತಾ? ಏನ್ ಫೋಕಸ್ ಮಾಡ್ತಾ ಇದೆಯಾ ಪವಿ? ಅಯ್ಯೋ ಪವಿತ್ರ, ಎಷ್ಟು ಹತ್ರದಲ್ಲಿ ಇದೆಯಾ ಅಂದ್ರೆ ಅಷ್ಟು ಹತ್ರದಲ್ಲಿ ಇದೆಯಾ. ಹಂಗೆ ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ಯಾ. ಸೋಫಾ ಹೋಗ್ಬಿಡುತ್ತೆ. ಸೀನಾ ಮಾಡ್ತಿರೋದು. ಮೈ ಗಾಡ್ ಪವಿತ್ರ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ಜಾಗ ಹುಡುಗರು ಸಿಗುತ್ತೆ.
ಅಯ್ಯೋ ಅಲ್ಲ ಹಿಂಗ್ ನೋಡ್ತಾ ಈ ಕಡೆ ಎಲ್ಲ ಝೂಮ್ ಆಗ್ತೀವಿ ಅದ್ ಕಾಣಿಸಿಲ್ವಾ ನಿಂಗೆ? ಹಂಗ ಹೋಗ್ತಾ ಇದೀನಿ ತಲೆ ಈ ಕಡೆ ನೋಡ್ತೀವಿ ಅದ್ ಕಾಣಿಸಿಲ್ವಾ ನಿಂಗೆ? ಸಿಗ್ತಲ್ಲ ಈಗ ತಗೋ ನನ್ನ height ಇಲ್ಲ. ಹೊಸದಾಗೈತಲ್ಲ ಸ್ವಲ್ಪ ಅದು. ಬರ್ಲಿ 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 ಟಚ್ ಮಾಡಿದ್ರೆ ಬರ್ತದ ಕೈಗದು. ಹಾ ತೂಕ ಆಯ್ತಾ ಸ್ವಲ್ಪ? ಇಲ್ಲ ತೂಕ ಇಲ್ವಾ? ಬಟ್ ಇದೆ ಅನ್ಸುತ್ತಿದ್ರು. ಹಾಂ ಶೇಕ್ ಆಗ್ತೈತಲ್ಲ. ಅಯ್ಯೋ ಇದ್ರಲ್ಲೂ ಇಲ್ವಲ್ಲೋ. ಶೆಟ್ ಹುಡುಕು ಅದರಲ್ಲಿ ನಾನು ಇವಾಗ ಓಕೆ ನಾ ಇವಾಗ ಹೇಳ್ತಾ ಇರೋ ಲಾಸ್ಟ್ ಹಿಂಟು. ಆ ರೂಮಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜಸ್ಟ್ ನಿಂಗೆ ಸಿಗೋ ಟೈಮಲ್ಲೇ ಈ ಮೈಂಡ್ ಚೇಂಜ್ ಮಾಡಿ ಈ ಕಡೆ ಬಂದಾಗ ಮಾಡಿದೆ ಅಷ್ಟೆ. ಈ ಕಡೆನೇ ಇದ್ದೆ. ನೋಡು ಪರವಾಗಿಲ್ಲ, ಕಾಸ ಇರೋದು ಅದರಲ್ಲಿ. ಹಳೇ ಐಟಮ್ ಬರ್ತಾ ಇಲ್ಲ, ಇಕ್ಕಿದೆಯಾ ಇಲ್ಲ? ಇಲ್ಲ ಬಿಡೋದ್ರಲ್ಲಿ. ಅದ್ರಲ್ಲಿ ಕಾಣಿಸಿಲ್ಲ ಪವಿ ನಿಂಗೆ, ಅದರಲ್ಲಿ ಇಲ್ಲ ಬಿಡುವ. ಇಲ್ಲ ಅಂದರೆ ಕೇಳಿಸ್ತಾ ಇಲ್ವಾ ನಿಂಗೆ? ನಾನು ಇಷ್ಟು ಅಂತ ನಿನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿ. ಇಲ್ಲ ಅದರಲ್ಲಿ ನೋಡು ಹಳೆಯ ಮೌಸು ಮೌಸು. ಇಮೋಷನಲ್ ಡ್ಯಾಮೇಜ್. ನಂಬಿಕೆನೇ ಇಲ್ವಾ? ಸಿಗ್ತಾ ನಂಬಿಕೆ ಬಂತ ಇವಾಗ? ಬಾ ಸಿಗ್ತಾ ಇವಾಗ ಅಂದ್ರೆ ತೋರಿಸ್ ನಂಗೆ, ನಂಬಿಕೆ ಬಂದಿಲ್ಲ ತಾನೆ? ತೋರಿಸಿ ಇವಾಗ. ಎಲ್ಲಿ ಇನ್ನೇನು? ನಾನು ಹೇಳಿದ್ ಸುಳ್ಳು ಅಂತ ಆದ್ರೆ ಸಿಗ್ಬೇಕಾಗಿತ್ತು ನಿಂಗೆ. ಇವಾಗ ಕಾಣಿಸಲ್ಲ, ಡೈರೆಕ್ಟಾಗಿ ಕಾಣಿಸಲ್ಲ. ಹಂಗೆ ಆ ಥರ ಎಲ್ಲ ಮುಚ್ಚಿಕೊಂಡಿರುತ್ತೆ, ತೆಗೆದಾಗ ಕಾಣಿಸುತ್ತೆ. ಅಯ್ಯೋ ನಂಗೆ ಚಡ್ಡಿ ಇನ್ಸಲ್ಟ್ ಮಾಡ್ತೀಯ. ಅದು ಈ ಕಡೆ ಸಿಗಲ್ಲ ಬಿಡ್ ನಿಂಗೆ. ಆ ಥರ ಎಲ್ಲ ಅಷ್ಟು ಓಪನ್ ಆಗಿರಲ್ಲ. ಅಂದರೆ ಈ ಕಡೆ ಓಪನ್ ಮಾಡಿದಲ್ಲ ಅಷ್ಟು ಓಪನ್ ಆಗಿ ಕಾಣಿಸಲ್ಲ ನಿಂಗೆ. ಚೇರ್ ಹಾಕು. ನಾನು ಆಗ್ಲೇ ಹೇಳಿದೆ ನೀನನ್ನು ಸಿಗ್ಬೇಕು ಅಂದ್ರೆ ನಾನು ಚೇರ್ ಹಾಕೊಂಡು ಹತ್ಬೇಕು ಅಂತ. ಫುಲ್ ಕ್ಲೋಸ್ಡ್ ಪೀಸು. ತಗೋ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅಕ್ಕಂಗೆ ನಿನ್ನ ಕಡೆಯಿಂದ ಒಂದು ಗಿಫ್ಟ್ ಅಂತ ಅದು ಕೊಟ್ಬಿಡು. ಎಷ್ಟು ಹುಡ್ಕೋಕೆ ಎಷ್ಟೊತ್ತು ಮಾಡ್ತೀಯ ನೀನು? ನಾನಾಗಿದ್ರೆ ಹಿಂಗ್ ಹುಡುಕ್ಬಿಡ್ತಾ ಇದ್ದೆ. ನೀನ್ ನಮ್ಮನೆ ಬಗ್ಗೆ ಹೇಳ್ತಾರೆ, ನಾನು ನಮ್ಮನೆ ಬಗ್ಗೆ ಹೇಳ್ತಾರೆ, ನೀನ್ ನಮ್ಮನೆ ಬಗ್ಗೆ ಹೇಳ್ಬೇಕು. ಕುಟ್ರೆ ಡಿಚ್ಚಿ ಕೊಟ್ರೆ ಮಗನ್ ಕೂದ್ಲು ಹತ್ರ ಹೋಗ್ಬೇಕು ನಿಂದು. ನೀನ್ ಎಷ್ಟೇ ಇದ್ರು ನನ್ನ ನೋಡ್ಬೇಕಾದ್ರೆ ತಲೆ ಬಗ್ಸ್ಕೊಂಡೇ ಮಾತಾಡ್ಬೇಕು ನನ್ನ ಹತ್ರ. ಅದಕ್ಕೆ ತಲೆ ಹಿಡ್ಕೊ. ನೀನೇನ್ ಮಾಡ್ತೀಯ? ತಲೆ ಎತ್ಕೊಂಡು ಮಾತಾಡ್ತೀಯ? ಕುಕ್ಕುದ್ರ ಭೂಮಿ ಕೆಳಗಡೆ ಹೋಗೋಣ ನೀನು, ನಾದ್ರ ಹಂಗ ಮಾತಾಡ್ತೀಯ ನೀನು. ನೀನೇನ್ ಕುಕ್ಕುದ್ರೆ ಇನ್ಮೇಲೆ ನೀನ್ ಚೇರ್ ಹಾಕೋಬೇಕು. ನಿಂಗೇನೋ ಕೊಡ್ಬೇಕು ಅಂತ ಹೇಳಿದ್ನಲ್ಲ. ವೇಟ್, ಐ ಗಿವ್ ಯು ಸಮಥಿಂಗ್. ಇವಳಿಗೇನು ಕೊಡೋದು ನಾನು? ಒಂದು ಚಾಕ್ಲೇಟ್ ತಗೊಂಡು ಬಂದಿದ್ದೆ ನಾನು ಗೋವಾಯಿಂದ. ಶಾಕ್ ಆಗಬೇಡ ಆಯ್ತಾ? ಓಕೆ, ಆ ಚಾಕ್ಲೇಟ್ ಗೋವಾದಿಂದ ತಗೊಂಡು ಬಂದಿದ್ದೆ. ಸ್ವಲ್ಪ ಕಾಸ್ಟ್ಲಿ ಇತ್ತದು. ಅದು ಕಾಸ್ಟ್ಲಿ ಇದ್ದದಕ್ಕೆ ನಾನು ತಿನ್ಕೊಂಡು ನಿಂಗೆ 5 ರೂಪಾಯಿ ಬಿಸ್ಕೆಟ್ ತಗೊಂಡು ಬಂದೆ. ವೆಲ್ಕಮ್ ಪವಿ. ಖುಷಿ ಆಯ್ತು? ಥ್ಯಾಂಕ್ ಯು ಪವಿ. ನಿಂಗೆ ಖುಷಿ ಆಯ್ತು ಅಂತ ನಮ್ಗೆ. ವೆಲ್ಕಮ್ ವೆಲ್ಕಮ್. ಆನಂದ ಬಾಷ್ಪ ಅದು ಬರ್ತೈತೆ. ಖುಷಿಯಲ್ಲಿ ನಿಂಗೋಸ್ಕರ ಮಾಡಿದೆ. ಇದೆಲ್ಲ ಲೆಕ್ಕ ನೈನ ಎಷ್ಟು ದೊಡ್ಡದು ಮಾಡ್ಬಿಟ್ಟಿದೆಯಲ್ಲ. ಇಟ್ಸ್ ಓಕೆ. ಪಾಪ ಗೈಸ್, ಪವಿತ್ರ ಒಬ್ಳೇ ಬಂದವಳೆ, ಇವಾಗ ರಿಟರ್ನ್ ಒಬ್ಳೇ ಹೋಗ್ತಾ ಇದ್ದಾಳೆ. Thank you, Pavi, for coming. Thank you for giving a marvelous, speechless content. Thank you for finding your mic as well. That's not my mic.
Your sister's mic. Your sister property is not your property? Hey, it is mine. ಅವಳದೆಲ್ಲ ನಂದೆ. ನಂದೆಲ್ಲ ನಂದೆ. ನಂದೆಲ್ಲ ನಂದೆ. One eternity later. ಅಲ್ಲಿ ನೋಡಿದ್ರೆ ಅಪ್ಪ ಅಲ್ಲೇ ಕೂತವ್ರೆ. ಸ್ಪೀಕರ್ ವಾಯ್ಸ್ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಟಿವಿನ ಹೋಗಿದ್ದೇನ? ಸೌಂಡ್ ಬರ್ತಾ ಇದ್ದಲ್ಲ, ಹೋಗಿದ್ದ ನೋಡಕ್ಕೆ. ಟಿವಿನ ಅದು. ಗಾಯ್ಸ್, ಇವತ್ತು ಏನು ಸ್ಪೆಷಲ್ ಅಂದ್ರೆ ಅಪರೂಪ ಅಂದ್ರ, ಇವತ್ತು ನಮ್ಮ ಮನೆಗೆ ಹೇಳ್ದಿರಾ ಕೇಳ್ದಿರಾ ಒಬ್ರು ಬಂದ್ಬಿಟ್ಟವ್ರೆ. ಅಂಡ್ ಅವ್ರು ಯಾರು ಅಂದ್ರೆ ನಾವಪ್ಪ, ಜೊತೆಗೆ ನಮ್ಮ ನಾಯಿಗೆ ನಮಗೆ ಐಟಮ್ನ ತಂದವ್ರೆ. ಇಲ್ಲ, ಇದು ಎಕ್ಸ್ಚೇಂಜ್ ಆದ್ರೆ ಆಗುತ್ತೆ, ಇದು ನಮಗೂ ನಮ್ಮ ನಾಯಿಗೂ ಆಗುತ್ತೆ. ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ವಿಡಿಯೋ ಮಾಡಕ್ ಬಂದಾನೆ. ಮಮ್ಮಿ, ಇದಕ್ಕೆಲ್ಲ ಶಕ್ತಿ ಬೇಕು, ಯುಕ್ತಿ ಬೇಕು. ಹಿಡ್ಕೊಂಡು ಸೈಡ್ ಏನಿಲ್ಲ, ಒಂದು ಹಿಡ್ಕ ಕಡೆ ಮಾಡ್ತೀನಿ. ಇದನ್ನ ಫಸ್ಟ್ ನೀನು ನೋಡ್ಕೋಬೇಕು. ಇದು ಕೂಡ ಯಾವ್ದು ತಗೊಂಡೋದೆ ಲೋಕಲ್ ಐಟಮ್ಗಳನ್ನ. ಸೊ ಇವಾಗ ಫಸ್ಟ್ ಟ್ರೈ ಮಾಡಬೇಕು. ಒರಿಜಿನಲ್ ತಗೊಂಬಂದ್ಬಿಡು. ಆಮೇಲೆ ಆಯ್ತಾ ತೋರ್ಸ್, ನಾನು ಹೋಗ್ಲಿ. ಏನಕ್ಕಿದ, ಏನಕ್ಕೆ ಮಾಡ್ತಾರದು ಇದನ್ನ? ರಸಂಗೆ ರಸ ಮಾಡ್ತೀಯಾ? ದೇವ್ರ ಪ್ರಸಾದ ಸಾಕಲ್ಲ ಇವತ್ತು? ವೈಟ್ ರೈಸ್ ನಿಮ್ಮ ಅಪ್ಪ ಬಂದೈತಲ್ಲ, ಟೇಸ್ಟ್ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ಮಾಡು. ಈಗ ತಿರ್ಸ್ಬಿಟ್ಟು ಮಾಡ್ಲಾ? ಬೇಡ ಬೇಡ, ಹಂಗೆ ಮಾಡು. ನಿನ್ ಕೈಲಿ ಆಗ್ದಿರೋದು ನನ್ನ ಕೈಲಿ ಆಯ್ತದೆ. ಅರ್ಥ ಮಾಡ್ಕ. ಹಂಗಾರೆ ಏನು ಮಾಡೋದ್ ಬೇಡವಾ? ಆರಾಮ ಮನೆ ಕುತ್ಕೊಂಡ ಎಲ್ಲ ಎಂದಿಲ್ಲ. ನಿನ್ ಕೈಲಿ ಆಗ್ದಿರೋದು ಕೆಲವೊಂದು ನನ್ನ ಕೈಯಲ್ಲಿ ನಮ್ ಕೈ ಅಂತ ಹೇಳಿದ್ದೆ. ಕಾಣಿಸ್ತಾ ಇತ್ತು. ಮುಖನೇ ಕಾಣಿಸೋದಲ್ಲ ಇಂಪಾರ್ಟೆಂಟು, ಕೆಲ್ಸನೂ ಕಾಣಿಸ್ಬೇಕು. ಆಯ್ತು. ನೀನ್ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ, ಈ ಕಡೆ ಕೆಲ್ಸನೂ ಕಾಣಿಸ್ಬೇಕು, ಆ ಕಡೆ ಮುಖನೂ ಕಾಣಿಸ್ಬೇಕು. ಮುಖನೂ ಕಾಣಿಸ್ಬೇಕು. ಆಯ್ತು. ದೇವಸ್ಥಾನಕ್ಕೆ ಬರ್ತೀಯ ಬರಲ್ವಾ? ತಗ ಮಾಡ್ಕೊಟ್ಟೀನಿ. ಬಾ, ಬೆಳ್ಳಿ ಸುಲಿ. ಒಳ್ಳೆ ಮಗನ್ಗೆ ಒಂದೊಳ್ಳೆ ಮಾತಾಡೋಣ. ಬೇಗ ದೇವ ರೆಡಿ ಆಗೋ, ದೇವಸ್ಥಾನಕ್ಕೆ ಹೋಗೋಣ. ಇದೊಳ್ಳೆ ಮಾತಾ? ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಒಳ್ಳೆ ಮಾತು ಯಾವುದು ಹಿಂಗಿಲ್ಲ. ಕನೆಕ್ಷನ್ ಮಾಡ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಇಲ್ಲಿವರೆಗೂ ನಂಬಿಕೆನ ಬಂದಿಲ್ಲ ನಿಂಗೆ. ಅಲ್ಲ, ನಾನು ವಿಡಿಯೋ ಹಾಕಿ ತೋರ್ಸೋವರೆಗೂ ಮಮ್ಮಿಗೆ ನಂಬಿಕೆ ಬರ್ತಾ ಇಲ್ಲ. ಅದು ಮುಲ್ತಾನಿ ಮೀಟಿ ಅಂದ್ಬಿಟ್ಟು. ಅಲ್ಲ ಕಣೋ, ಅದೆಲ್ಲ ಅಂಗಡಿಯಲ್ಲಿ ಸಿಗೋದು. ಅದು ಹೆಂಗೆ ಮಾಡ್ಕೊಳ್ತಾರೆ? ಅಲ್ಲಿ ಸಿಗೋದನ್ನೇ ಅವ್ರು ಕಿತ್ಕೊಂಡು ಹೋಗಿ ಅಂಗಡಿಯಲ್ಲಿ ಮಾರೋದು. ಮಣ್ಣು ನ್ಯಾಚುರಲ್ ಆಗಿ ಬರಬೇಕು. ಅದೇಂಗ್ ಮಿಟ್ಟಿ ಅಂದ್ಬಿಡ್ತಾರೆ. ಮಿಟ್ಟಿ ಅಂದ್ರೆ ಮಣ್ಣಂತ. ಮಿಟ್ಟಿ ಅಂದ್ರೆ ಮಣ್ಣಂತನ? ಮುಲ್ತಾನಿ ಮಿಟ್ಟಿ. ಹಾ, ಅಯ್ಯೋ, ಅದು ಪೌಡರ್ ಇರುತ್ತೆ. ಇದು ನೋಡಿದ್ರೆ ನೀನು ಅದನ್ನ ನೀರಾಗ ಕಲ್ಸಿದ್ರೆ ಅದು ಪೌಡರ್ ಆಗಿ ಬರ್ತದೆ. ಆಯ್ತು, ಹೋಗಿ. ಅಲ್ಲ, ಅಷ್ಟು ಕಷ್ಟಪಟ್ಟು ಎಲ್ಲ ತಗೊಂಡ್ ಬಂದೀನಿ. ತಗೊಂಡ ಎಲ್ಲಿಕ್ಕಿದೆ ಅದನ್ನ? ಹೋಗಿ ಅಡಿಗೆ ಮನೆಗೆ. ಉಡಾಫೆ ಅಷ್ಟು ಕಷ್ಟಪಟ್ಟಂದ್ರು ಉಡಾಫೆ. ಅದು ನಿನಗೆ ಅಂತ ತಂದಿರೋದು. ಅದು ನಿನಗೆ ಅಂತ ತಂದಿರೋದು, ಗೊತ್ತಾ? ಅದು ಇವಾಗ ನಿಜ ಗೊತ್ತಾದ್ಮೇಲೆ, ಪ್ರೂಫ್ ಸಿಕ್ಕಿದ್ಮೇಲೆ ನನ್ನ ಮೇಲೆ ಪ್ರೀತಿ. ನಂಬೋದು. ಪ್ರೂಫ್ ಇಲ್ದ್ರೆ ನಂಬಕ್ ಆಗಲ್ಲ ಯಾವ್ದನ್ನು ಅಷ್ಟೇ. ಏನು ಕಣ್ಣಲ್ಲಿ ನೋಡ್ರು ಪ್ರಮಾಣಿಸಿ ನೋಡ್ಬೇಕಂತಾರೆ. ಎಷ್ಟೋ ವಿಷಯ ಟಕ್ ಅಂತ ಹೇಳಿದ ತಕ್ಷಣ ನಂಬಿಟ್ರೆ ತಪ್ಪಾಗತ್ತೆ. ಅದು ನಿಜಾನ ಇಲ್ವಾ ನೋಡ್ಕೊಂಡು ನಂಬೇಕು. ಸರಿನಮ್ಮ, ನನಗೆ ಜೀವನದಲ್ಲಿ ಒಳ್ಳೆ ಅರ್ಥ ಕೊಡ್ತೀನಿ. ಗೈಸ್, ನಮ್ಮ ಏರಿಯಾ ದೇವಸ್ಥಾನದಲ್ಲಿ ಇವತ್ತು ನವರಾತ್ರಿ ಪೂಜೆ ಇದೆ. ಆ್ಯಂಡ್ ಅದಕ್ಕೆ ಅಂತ ನಾವು ಹೊರಟಿದ್ದೀವಿ. ಅಡುಗೆಗೆಲ್ಲ ಈ ಕಡೆ ರೆಡಿ ಮಾಡ್ಕೊತವ್ರೆ, ಪ್ರಸಾದ ಕೊಡೋಕ್ಕೆ ಅಂದ್ಬಿಟ್ಟು. ಜನ ತುಂಬಿದ್ದಾರೆ. ಹಂಗೆ ಎಲ್ಗೋಗ್ತೀವಿ ಇವಾಗ? ಜನರ ಭಕ್ತಿಯಿಂದ ಜನ ಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ನಾವಿವಾಗ ಒಂದು ರೌಂಡ್ ಹಾಕೊಂಡ್ಬೇಕು. ಗೈಸ್, ಆ ದೇವಸ್ಥಾನ ಪಕ್ಕ ಈ ದೇವಸ್ಥಾನ ಅದೇ, ಇದನ್ನು ಪ್ರಸಾದ ಕೊಡ್ತಾ ಇಲ್ಲ. ಸೊ ಇವಾಗ ಸೊ ಅದಕ್ಕೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಜನ ಜಾಸ್ತಿ ಇದ್ದಾರಲ್ಲ, ಆ ಕಾರಣಕ್ಕೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೆಗೆದುಕೊಂಡು ಬರೋಣ. ಗೈಸ್, ದೇವ್ರಿಗೆ ಅಂತ ಸ್ಪೆಷಲಾಗಿ ಯಾವ ಟೈಮ್ ಇರೋಲ್ಲ. ನಾವು ಯಾವತ್ತೂ ಮನಸ್ಫೂರ್ತಿಯಾಗಿ ದೇವ್ರು ನೆನೆಸ್ಕೊಂತೀವೋ ಅದೇ ದೇವ್ರಿಗೆ ಸ್ಪೆಷಲ್ ಟೈಮ್. ಇಲ್ಲಿ ನೋಡಿ, ಸ್ವಲ್ಪ ಜನ ಕಮ್ಮಿ ಇದ್ದಾರೆ, ಅದಕ್ಕೆ ಈ ಕಡೆ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ವಿಸಿಟ್ ಆಯ್ತಾ? ಆಯ್ತು.
ಗೈಸ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಕೂಡ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಏನು ಸ್ಪೆಷಲ್ ಮಮ್ಮಿ ಕಲರ್ ಚಪ್ಪಲಿ ಆಗ್ಬಿಟ್ಟೈತೆ. ಹೌದಾ ಮಮ್ಮಿ ಮಮ್ಮಿ ಒಂದು ನಿಮಿಷ ನಡಿ. ನೀನು ಚಪ್ಪಲಿ ಕರೀತಾರಮ್ಮ? ಮುಚ್ಕೊಂಡು ಅಡಿಯಲ್ಲ. ಸರಿ ಬಿಡು. ಮತ್ತೆ ನೀನೇ ಬಿಸಾಗಿ ಹೋಗ್ಬಿಟ್ಟ. ನನ್ನ ಚಪ್ಪಲಿ ನಾನು ಹಾಕೊಂಡು ಸರಿ 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 ಸರಿ. ಗೈಸ್ ಇವಾಗ ದೇವಸ್ಥಾನದಲ್ಲಿ ಮಂಗಳಾರತಿ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಗುಡ್ ಟೈಮ್ ಟು ಎಂಟರ್. ಗೈಸ್ ನಾವೆಲ್ಲ ಈಗ ದರ್ಶನ ಮುಗಿಸ್ಕೊಂಡಿದ್ದೀವಿ ಕರಗಮ್ಮ ದೇವಸ್ಥಾನದಲ್ಲಿ. ಹಂಗೆ ಒಬ್ರು ಫೋಕಸ್ ಮಾಡ್ತೀನಿ ನೋಡಿ. ಆಲ್ರೆಡಿ ನಿಂತ್ಕೊಂಡ್ಬಿಟ್ಟವ್ರೆ. ಅಲ್ಲ ಈ ಕಡೆ ಎಲ್ಲ ದೇವಸ್ಥಾನ ಬರೋದು ಪ್ರಸಾದ ನಿಂತ್ಕೊಳ್ಳೋರಿಗೆಲ್ಲ ಏನು ಹೇಳ್ತೀಯ ಮಾಡಿ? ಏನಂತ ಹೇಳ್ತೀನಿ? ನಿಮ್ಮ ಮಗನಿಗೆ ಏನು ಹೇಳ್ತೀಯ ಮಾಡಿ? ಏನಂತ ಹೇಳ್ಬೇಕು? ಇಂಥವ್ರಿಗೆಲ್ಲ ಒಂದೊಂದು ಹೇಳ್ಬೇಕು. ಏನು ಹೇಳೋಲ್ಲ, ಕ್ಯೂವಲ್ಲಿ ಪ್ರಸಾದ ಬೇಕಾದ್ರೆ ಕ್ಯೂವಲ್ಲಿ ನಿಂತ್ಕೊ, ಪ್ರಸಾದ ಬೇಡ ಅಂದ್ರೆ ನಡೀತಾರೆ. ನೀನು ಇವಾಗ ಮತ್ತೆ ಆಚೆ ಹೋಗ್ಬೇಕಂದ್ರೆ ಸುತ್ತ ಹಾಕೊಂಡು ಹಂಗೆ ಬಂದು ಊಟ ಹೊಡಿಬೇಕು. ಗೈಸ್ ತುಂಬ ಹೊತ್ತು ನಿಂತ್ಕೊಂಡ ಮೇಲೆ ಪ್ರಸಾದ ಸಿಕ್ಕದೆ ನನಗೂ ಅಮ್ಮಂಗೂ. ನಮ್ಮಣ್ಣ ಫುಲ್ ಆಲ್ರೆಡಿ ಫುಲ್ ಆ್ಯಕ್ಟಿವ್. ಅಲ್ಲಿ ನೋಡಿ ಆ ಕಡೆ ನಿಂತ್ಕೊಂಡು ಹಂಗೆ ತಿಂತಾ ಇದ್ದಾನೆ. ದೇವಸ್ಥಾನದ ಮೇಲೆ ಚಂದ್ರ ಒಳ್ಳೆ ವ್ಯೂ ಗೈಸ್. ಹಂಗೆ ಚೆನ್ನಾಗಿ ಕಾಣಿಸ್ತೀವಿ ಗೈಸ್. ಏನೇ ಹೇಳಿ ದೇವಸ್ಥಾನದ ಊಟನ ಬಿಸಿ ಇದ್ದಾಗಲೇ ತಿನ್ನಬೇಕು. ಏನು ನಾಳೆ ವಿಜಯದಶಮಿಗೆ ಎಲ್ಲ ಬಾಗಿಲು ರಂಗೋಲಿ ಓ ಇವಾಗಲೇ ಹಾಕ್ತವ್ರು ನೋಡಿ ರಂಗೋಲಿಗಳೆಲ್ಲ. ನಿಮ್ಮನೇಲಿ ರಂಗೋಲಿ ಹಾಕ್ತಾಯಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಅಲ್ಲಿ ಈ ದಿನ ಮಾತ್ರ ಮಾಡೋದು. ಟೌನಲ್ಲೆಲ್ಲ ಎಲ್ಲ ಮಧ್ಯಾಹ್ನ 1 ಗಂಟೆ ದಿನ ಆದರೆ ಕೆಲ್ಸಕ್ಕೆ ಹೋಗ್ಬೇಕು, ರಾತ್ರಿ ಅದನ್ನು ಮನೆಗೆ ಬರಬೇಕು. ಹಳ್ಳಿ ಕಡೆ ಆದರೆ ಸಗಣಿ ಹಾಕಿ ಸಾಕಿ ನೀಟಾಗಿ ರಂಗೋಲಿ ಹಾಕಿ ನೀವು ಹೆಂಗಿರ್ಬೇಕು ಹಂಗಿರ್ಬೇಕು. ಯಾವಾಗ ಹಾಗೆ ಬೇಗ ತುಳಸಿ ನಮ್ಮ ಮನೆ ಡೋರ್ ಮುಂದೆ ಹಾಕ್ರೆ ಆಗಲ್ಲ. ಸಗಣಿ ಸರ್ಸ್ಯಾ ಸಗಣಿ ತರಿಸ್ಬೇಕಾ? ವೃಂದಾವನ ಇರಬೇಕು, ತುಳಸಿ ಪೂಜೆ ಮಾಡಬೇಕು. ಏನು ಮಾಡ್ತೀಯ? ಇವೆಲ್ಲ ನೀವು ಯಾವಾಗ ನನ್ನ ಮನೇಲಿ ಬಿಡ್ತೀರೋ ನಾನು ಅವಾಗ ಮಾಡ್ತೀನಿ. ಓಹೋ ನಾನು ಬೆಳಗ್ಗೆ ಎದ್ದು ಕೂಡ ಹೋಗ್ಬೇಕು ಕೆಲಸಕ್ಕೆ. ಬಂದಿಂದ ಬೇಕಾದ್ರೆ ಸಾಯಂಕಾಲ ಟೈಮ್ ಮಾಡ್ಕೊಬೇಕು. ಮಾತಾಡ್ತಿದ್ದಂಗೆ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದೀವಿ. ಮೊದಲು ಈ ಕಡೆಯಿಂದನೇ ಆ ಕಡೆ ಎಕ್ಸಿಟ್ ಆಗಿದ್ದು. ಇವಾಗ ಸ್ವಲ್ಪ ದರ್ಶನಕ್ಕೆ ಅಂತ ಹೋಗ್ಬಿಟ್ಟು ಆಮೇಲೆ ತಿನ್ನಬೇಕು. ಗೈಸ್ ನಮ್ಮೂರಿನ ಗ್ರಾಮ ದೇವತೆ ದೇವಸ್ಥಾನ ಇದು. ಈ ಕಡೆ ಫಸ್ಟ್ ವಿಸಿಟ್ ಆಗಬೇಕು. ಗೈಸ್ ದೇವಸ್ಥಾನ ಮೊದಲು ಈ ಥರ ಇತ್ತು. ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದ್ದು. ಇವಾಗ ಡೆವಲಪ್ಮೆಂಟ್ ಆಗಿ ಊರವ್ರ ಸಹಾಯದಿಂದ ಈ ಥರ ಆಗಿದೆ. ಅಂದರೆ ಈ ಥರ ಆಗಿದೆ. ಚೆನ್ನಾಗಿ ಬೆಳೆದಿದೆ ಗೈಸ್. ಈ ದೇವಸ್ಥಾನದಲ್ಲೂ ಅಷ್ಟೇ ನಾವೆಲ್ಲ ಇವಾಗ ಪ್ರಸಾದ ತಗೊಂಡು ಇವಾಗ ಈಚೆ ಬಂದಿದ್ದೀವಿ. ಅಲ್ಲಿ ನೋಡಬೇಕು ನಮ್ಮ ಅಣ್ಣ ಆಲ್ರೆಡಿ ಒಂದು ಸಿಟ್ಟಿಂಗ್ ಮಾಡ್ಬಿಟ್ಟಿದ್ದಾರೆ. ಏನು ಹೇಳ್ತೇವೆ ಇಂಥವ್ರಿಗೆಲ್ಲ? ಅವ್ನ ದರ್ಶನ ಆಯಿತು, ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ಬಾರ್ದು. ನಿನ್ನಂಗೆ ಲೇಟ್ ಸಪೋರ್ಟಿವ್ ಆಗಿ ಹೇಳಿ ನೀನು. ಇವಾಗ ಆಯ್ತಾ ರೆಡಿ ದರ್ಶನ ಎಲ್ಲ? ಖುಷಿ ಆಯ್ತಾ ರೆಡಿ? ನೋಡೋ ಖುಷಿ ಎಷ್ಟು ಖುಷಿ ಆಗೈತೆ ಅಂದರೆ ಅವ್ರು ನಮ್ಮ ಬಿಟ್ಟೋಗ್ಬಿಟ್ಟವ್ರು ಮನೆಗೆ. ಅಷ್ಟು ಖುಷಿ ಆಗುತ್ತೆ ದೇವ ದರ್ಶನ ಮಾಡ್ಬಿಟ್ರು ಗೈಸ್. ಅಷ್ಟೇ ಇವತ್ತು ನವರಾತ್ರಿ ಅಂದ್ಬಿಟ್ಟು ದೇವ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ವಿ. ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ದೆ ಏನು ಗೈಸ್? ಮಮ್ಮಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ ಕೂಡ ಕೇಳು. ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕು ಕಮೆಂಟು ಶೇರ್ ಮಾಡ್ತೀನಿ. ಶೇರ್ ಮಾಡೋಂಥದ್ದು ನಾವೇನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ನವರಾತ್ರಿ ಎಲ್ಲರ ಮನೇಲಿ ಆಯ್ತು. ಏನು ಹೇಳ್ಬೇಕಪ್ಪ, ಹೋಗ್ಲಿ ಹೇಳ್ರಪ್ಪ. ಸರಿ, ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್. ಅದರಲ್ಲಿ ದೇವ್ರುಗಳು ಇರ್ತವೆ, ದೇವ್ರ ಕೈ ಮುಕ್ಕೊಳ್ರಿ. ತುಂಬ ಪವರ್ಫುಲ್ಲು. ಕಿತ್ತೂರಿನಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ತುಂಬ ಏನಂತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅಷ್ಟೇ ಪೂಜೆ ಹೋಮ ಎಲ್ಲ ಮಾಡ್ತಾರೆ. ನಾನು ಏನು ಹೇಳಿದ್ದೆ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಅಷ್ಟೇ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಏನು ಮಾಡ್ತೀನಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ ಗೈಸ್. ನನ್ನ ಲೈಫಲ್ಲಿ ನಾನು ತುಂಬ ದಿವಸ ಆದಮೇಲೆ ನಮ್ಮ ಅಪ್ಪ ಅಮ್ಮ ಹಿಂಗೆ ಜೊತೆಲಿ ನಡ್ಕೊಂಡು ಹೋಗೋದು ನೋಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ದ ಸೆಲೆಬ್ರೇಷನ್. ಈ ನವರಾತ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನವರಾತ್ರಿ ಆಚರಣೆಗೆ ಅಪ್ಪಂಗಿರೋ ಭಕ್ತಿಗೆ ಥ್ಯಾಂಕ್ಸ್ ಹೇಳಬೇಕು. ಇದೇ ಟೈಮಿಗೆ ದೇವರು ನಂಗೆ ಒಳ್ಳೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿ ಆಗುತ್ತೆ ಹಿಂಗೆ ಇಷ್ಟ ನೋಡ್ತಾ ಇದ್ರೆ. ಮನೆ ಲೈಟ್ ಹತ್ತಿರ ಎಷ್ಟು ಮಸ್ಕಿಟೋಗಳವೆ. ಇವೆಲ್ಲ ಏನೋ ಸೊಳ್ಳೆಗಳು ಗೈಸಿದು.
ಇದು ಈ ಕಡೆ ಹೇಗೆ ಬಂತು ಅಂತ ನಮ್ಮ ಅಣ್ಣನ ಕೇಳಿದ್ರೆ ಅವನು ಬೆಳಗ್ಗೆ ಸಾಯಿಸ್ದೇನಾ ಬೆಳಗ್ಗೆ ಮಸ್ಕಿಟೋ ಕ್ವೀನ್ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಹೆಂಗೆ ಗೊತ್ತಾಯ್ತು? ದೊಡ್ಡದಾಗಿದ್ದು ಮಸ್ಕಿಟೋ ಸಾಯಿಸೋದಕ್ಕೆ ಅದನ್ನ ಫಾಲೋ ಮಾಡಿ ಕ್ವೀನ್ನ ಸೇವ್ ಮಾಡಬೇಕು ಇಲ್ಲ ಹುಡುಕ್ಬೇಕು ಅಂತ ಇಷ್ಟು ಬಂದ್ಬಿಟ್ಟೆ. ರೆಡಿ ಸೊಳ್ಳೆನೇ ಹಿಡಿಯೋದು, ಸೊಳ್ಳೆನೇ ಇಲ್ಲ ಇದ್ದೆ ಸೊಳ್ಳೆ ಮಗನ್ ಏನು ಸೊಳ್ಳೆ ಬಂದ್ಬಿಟ್ಟೈತಪ್ಪ.